ಇನ್ನು ಕಾಶಿ ವಿಶ್ವನಾಥ ಟ್ರಸ್ಟ್ನಿಂದ ಅರ್ಚಕರ ನೇಮಕ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ. ಈಗ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಅರ್ಚಕರು ಯಾರು? ಅರ್ಚಕರನ್ನ ಪಕ್ಕದಲ್ಲೇ ಇರುವಂತ ದೇಗುಲ ಅಂತಂದ್ರೆ ಕಾಶಿ ವಿಶ್ವನಾಥ ದೇಗುಲದ ಟ್ರಸ್ಟ್ ನೇಮಿಸಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ಆಮೇಲೆ ಈಗ ಆಲ್ರೆಡಿ ಹಾಕಿರುವಂಥ ಬ್ಯಾರಿಕೇಡ್ ಅದನ್ನೆಲ್ಲ ತೆರವುಗೊಳಿಸಿ ವಾರಣಾಸಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. 1993ರಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಮುಚ್ಚಲಾಗಿದೆ. ಆ ಸ್ಥಳವನ್ನ ನೆಲಮಾಳಿಗೆಯನ್ನ ಮುಚ್ಚಿ ಬ್ಯಾರಿಕೇಡ್ ಹಾಕಲಾಗಿತ್ತು. ಈಗ ಬ್ಯಾರಿಕೇಡ್ಗಳನ್ನು ತೆರವು ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಮೇಲೆ ಈ ಸ್ಟೀಲ್ನ ಫೆನ್ಸಿಂಗ್ ಅನ್ನ ಹಾಕಿಬಿಟ್ಟು ಅಥವಾ ತಂತಿಗಳನ್ನೆಲ್ಲ ಸರಿಯಾಗಿ ಬೇಲಿ ರೂಪದಲ್ಲಿ ನಿರ್ಮಾಣ ಮಾಡಿ ಅರ್ಚಕರಿಗೆ ಹೋಗೋಕೆ ಬರೋಕೆಲ್ಲ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಅರ್ಜಿದಾರರ ಪರ ವಕೀಲರು ಹೇಳಿರೋ ಹಾಗೆ ಕೇವಲ ಅರ್ಚಕರು ಮಾತ್ರ ಅಲ್ಲ, ಅವ್ರು ಹೇಳಿರೋ ಪ್ರಕಾರವಾಗಿ ಭಕ್ತಾದಿಗಳು ಕೂಡ ಇನ್ನು ಮುಂದೆ ದೇಗುಲಕ್ಕೆ ಯಾವಾಗಾದರೂ ಪೂಜೆ ಪುರಸ್ಕಾರ ಇದ್ದಂಥ ಸಂದರ್ಭದಲ್ಲೆಲ್ಲ ಹೋಗೋದಕ್ಕೆ ಅವಕಾಶ ಇದೆ. ಕೇವಲ ಅರ್ಚಕರು ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆಲ್ಲ ಭಕ್ತಾದಿಗಳು ಕೂಡ ಹೋಗ್ಬೋದು ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಫೆನ್ಸಿಂಗು ಮತ್ತೊಂದು ವ್ಯವಸ್ಥೆಯನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಕೂಡ ಕೋರ್ಟ್ ಈಗ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದೆ.